4 ದಿನಗಳ ಹಿಂದೆ ನವಲಗುಂದ ತಾಲೂಕಿನ ಗೊಬ್ಬರಗುಂಪಿ ಗ್ರಾಮದಲ್ಲಿ ಆಗುತ್ತಿರುವ ನೀರಿನ ಸಮಸ್ಯೆಯ ಕುರಿತು ಗೊಬ್ಬರಗುಂಪಿಯ ಜನರ ತೀರದ ದಾಹ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನ್ಯೂಸ್ 88 ಕರ್ನಾಟಕ ವಾಹಿನಿಯು ಸುದ್ದಿಯನ್ನು ಬಿತ್ತರಿಸಿತು. ಈ ಸಂದರ್ಭದಲ್ಲಿ ಹಾಗೂ ನವಲಗುಂದ ತಾಲೂಕಿನಲ್ಲಿ ನೀರಿನ ಸಮಸ್ಯೆಗಳನ್ನು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತಾಗಿ ನೈಜ ದೃಶ್ಯಗಳ ಸೆರೆ ಹಿಡಿಯಲು ಅಲ್ಲಿನ ಜನರ ಹನಿ ನೀರಿಗಾಗಿ ಪರದಾಡುವ ಸ್ಥಿತಿಗತಿಗಳ ಬಗ್ಗೆ ಅವರ ಬಾಯಿಂದಲೇ ಕೇಳಿ ನೈಜತೆಯ ಆಧಾರಿತ ಸುದ್ದಿಯನ್ನ ಮಾಡಲಾಗಿತ್ತು. ಈ ಕುರಿತು ಇಂದು ನ್ಯೂಸ್ 88 ಕರ್ನಾಟಕ ವಾಹಿನಿಯು ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರತಕ್ಕಂತಹ ಶ್ರೀಯುತ ಭುವನೇಶ್ ಅವರನ್ನ ಮಾತನಾಡಿಸಿದಾಗ ಅವರು ಈ ರೀತಿ ಹೇಳ್ತಾರೆ. ಮನುಷ್ಯನಿಗೆ ಹಾಗೂ ಪ್ರಾಣಿಗಳಿಗೆ ಅತಿ ಮುಖ್ಯವಾದ ವಿಷಯ ಅಂತಂದ್ರೆ ಆಹಾರ, ಗಾಳಿ ಮತ್ತು ನೀರು. ಇವು ನವಲಗುಂದ ತಾಲೂಕಿನಲ್ಲಿ ಏನು ನಾವು ಕುಡಿಯುವ ನೀರಿನ ಸಮಸ್ಯೆ ಒಂದು ಶೀರ್ಷಿಕೆಯಲ್ಲಿ ಒಂದು ಸುದ್ದಿಯನ್ನು ಬಿತ್ತನೆ ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂತಹ ಅಲ್ಲಿ ಬೋರ್ವೆಲ್ಗಳಿಲ್ಲ, ಕುಡಿಯಲು ನೀರಿಲ್ಲ, ಯಾವುದೇ ಕೆರೆಯಲ್ಲೂ ಕೂಡ ನೀರಿಲ್ಲ. ಈ ರೀತಿಯಾದಂತಹ ಒಂದು ಊಹಾಪೋಹಗಳು ಕೇಳಿ ಬಂದಿದ್ವು. ಸುದ್ದಿಯನ್ನು ಕೂಡ ಬಿತ್ತನೆ ಮಾಡಿದ್ವಿ, ರಿಯಾಲಿಟಿ ಕೂಡ ಚೆಕ್ ಮಾಡಿದ್ವಿ. ಇವತ್ತು ನಮ್ಮ ಜೊತೆಗೆ ಈ ಒಂದು ಸಮಗ್ರ ಮಾಹಿತಿಯನ್ನು ಕೊಡಲಿಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಆದಂತಹ ಭುವನೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳೋಣ. ಸರಿ, ಏನಾಗಿದೆ ಸಮಸ್ಯೆ? ಈ ರೀತಿಯಾದಂತಹ ಕುಡಿಯುವ ನೀರಿಲ್ಲ, ಯಾವುದೇ ರೀತಿಯಾದಂತಹ ಬೋರ್ವೆಲ್ಗಳಿಲ್ಲ ಅಂತ ಆರೋಪ ನಾವು ಕೂಡ ಹೋಗಿದ್ವಿ. ಈ ರೀತಿಯಾದಂತಹ ಜನರು ಕೂಡ ಅಲ್ಲಿ ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಸರ್? ನವಲಗುಂದನಲ್ಲಿ ಗೊಬ್ಬರಗುಂಪಿ ಅಂತ ಒಂದು ಊರಿದೆ. ಆ ಊರಲ್ಲಿ ಕೆರೆ ಮುಖಾಂತರ ನಾವು ಯಾವಾಗಲೂ ಅಲ್ಲಿಂದ ನೀರು ಸರಬರಾಜನ್ನು ಮಾಡ್ತೀವಿ. ಈ ಸತಿ ಏನಾಗಿದೆ ಅಂತಾನೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದಾನೆ ಬೇಸಿಗೆ ಕಾಲದಲ್ಲಿ ಆ ನೀರು ಕೆರೆ ಖಾಲಿ ಮಾಡಿಕೊಂಡು ಅಲ್ಲಿಂದಾನೆ ಹುಲ್ಲು ತೆಗೆದು ಕೆಲಸ ಎಲ್ಲ ಮಾಡ್ತೀವಿ ಅಂತಾನೆ ಅನ್ನೋದು. ಅದನ್ನು ಈಗ ಕೆರೆ ನೀರೇನಿದೆ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಜನರಲಿ ಆ ಕೆರೆಯಿಂದಾನೇ ನಾವು ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡ್ತೀವಿ. ಇವಾಗ ಯಾಕಂದ್ರೆ ಅವರು ಬೇಸಿಗೆ ಕಾಲದಲ್ಲಿ ಅದನ್ನು ಡಿಸೀಟಿಂಗ್ ಮಾಡ್ತಾರೆ. ಆ ಕಾರಣದಿಂದಾನೆ 4 ಬೋರ್ವೆಲ್ಸ್ ಆ ಊರಿನಲ್ಲಿದ್ದಾವೆ. ಆ ಬೋರ್ವೆಲ್ಸ್ ಮುಖಾಂತರನೇ ನೀರಿನ ಸರಬರಾಜು ಎಲ್ಲ ಆಗ್ತಾ ಇದೆ. ಅದರಲ್ಲಿ ಒಂದು ಕಡೆ ಒಂದು ಬೋರ್ವೆಲ್ ಈಲ್ಡ್ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಮಾಹಿತಿ ಬಂದಿದೆ. ಅದನ್ನು ನಾವು ಖಂಡಿತವಾಗಿ ಅದನ್ನು ವೆರಿಫಿಕೇಶನ್ ಮಾಡ್ತೀವಿ. ಆದ್ರೆ ಈ ರೀತಿ ನಮಗೆ ಇಲ್ಲಿವರೆಗೇನು ಬಹಳ ದೊಡ್ಡ ಸಮಸ್ಯೆ ಅಂತಾನೆ ಇದೆ ಅಂತಾನೆ ಆ ರೀತಿ ಏನು ಇನ್ಫಾರ್ಮೇಶನ್ ಬಂದಿಲ್ಲ. ಆದ್ರೂ ಸಹ ನಾವು ಇದನ್ನು ವೀಕ್ಷಣೆ ಮಾಡಿಕೊಂಡು ಅದರಲ್ಲಿ ಖಂಡಿತವಾಗಿ ಕ್ರಮ ಕೈಗೊಳ್ತೀವಿ. ಒಂದ್ ಕಡೆ ಕಾಮಗಾರಿ ಪ್ರಗತಿಯಲ್ಲಿತ್ತು, ಯಥಾಸ್ಥಿತಿಯಲ್ಲಿ ಒಳ್ಳೆತು, ಕೆಲಸಗಳು ನಡೀತಾ ಇತ್ತು, ನೀರ ಅಲ್ಲಿ ತುಂಬಿಸುವಂತ ಕೆಲಸಗಳು ನಡೀತಾ ಇತ್ತು. ಬಟ್ ಒಂದು ರಾಜಕೀಯ ಒಂದು ಏನಾದ್ರು ಅಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಬಂದು ಈ ಕಾಮಗಾರಿ ಸ್ಥಗಿತವಾಯ್ತಾ? ಜನರಿಗೆ ಏನಾದ್ರು ಸಮಸ್ಯೆ ಆಯ್ತಾ ಅಂತ? ಇಲ್ಲ, ಆ ರೀತಿ ಏನು ನನಗೇನು ಸುದ್ದಿ ಬಂದಿಲ್ಲ. ಬಟ್ ಇಂಥ ಏನಾದರೂ ಇಶ್ಯೂ ಬಂದಿದ್ರೆ ನಾವು ಖಂಡಿತವಾಗಿ ಇದರಲ್ಲಿ ಕ್ರಮ ಕೈಗೊಳ್ತೀವಿ. ಯಾವುದೇ ರೀತಿಯಾದಂತಹ ಗೊಬ್ಬರ ಗುಂಪಿ ಆಗಿರ್ಬೋದು, ನವಲಗುಂದ ಇಡೀ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆಗಳಿಲ್ಲ. ಎಲ್ಲವೂ ಕೂಡ ಸರಿಯಾಗಿನೇ ಇದೆ. ಅಲ್ಲಿ ಯಾವುದೇ ಎಲ್ಲ ಕೂಡ ಬೋರ್ವೆಲ್ಗಳ ರೀತಿಯಲ್ಲಿ ಅವ್ರು ನೀರಿಗೆ ಸರಬರಾಜು ಮಾಡುವಂತಹ ಕೆಲಸವನ್ನ ಅಲ್ಲಿರ್ತಕ್ಕಂತಹ ಲೋಕಲ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಿಷ್ಟು ಭುವನೇಶ್ ಸರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಗಣೇಶ್ ಹಿರೇಮಠ, ನ್ಯೂಸ್ 88 ಕರ್ನಾಟಕ, ಧಾರವಾಡ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಿಇಒ ಸಾಹೇಬ್ರು ಹೇಳಿರುವ ಹಾಗೆ ಇಲ್ಲಿ ತನಕ ನವಲಗುಂದ ತಾಲೂಕಿನಲ್ಲಾಗಿರಬಹುದು ಅಥವಾ ಗೊಬ್ಬರಗುಂಪಿಯಂತಹ ಗ್ರಾಮಗಳಲ್ಲೇ ಆಗಿರಬಹುದು, ಯಾವುದೇ ರೀತಿಯ ನೀರಿನ ಸಮಸ್ಯೆ ಇಲ್ಲ ಹಾಗೂ ಈ ಕುರಿತು ನನಗೆ ಯಾವ ಮಾಹಿತಿಯೂ ಬಂದಿಲ್ಲ ಎಂದು ಅವರು ಸ್ಪಷ್ಟವಾಗಿ ನ್ಯೂಸ್ 88 ಕರ್ನಾಟಕ ವಾಹಿನಿಗೆ ತಿಳಿಸುತ್ತಾರೆ. ಬಿರು ಬೇಸಿಗೆಯಲ್ಲಿ ಕುಡಿಯಲು ನೀರಿಲ್ಲದೆ ಒದ್ದಾಡುತ್ತಿರುವ ನೈಜ ದೃಶ್ಯಗಳನ್ನ ಹಾಗೂ ಅಲ್ಲಿನ ಜನರ ನೀರಿಗಾಗಿ ಪರಿತಪಿಸುವ ಪರಿಯನ್ನ ಎಳೆಯಾಗಿ ಸೆರೆ ಹಿಡಿದು ನ್ಯೂಸ್ ಕರ್ನಾಟಕ ವಾಹಿನಿಯು ಬಿತ್ತರಿಸಿತು. ಮೇ ಬಿ ಇದ್ಯಾವ ದೃಶ್ಯಗಳನ್ನ ನಮ್ಮ ಸಿಇಒ ಸಾಹೇಬ್ರು ನೋಡಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಅವರು ಆಫೀಸ್ನಲ್ಲಿ ಕೂತ್ಕೊಂಡು ಗೊಬ್ಬರ ಗುಂಪಿಯಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದ್ದಿದ್ರೆ ನಮಗೆ ಗೊತ್ತಾಗಿರೋದು ಅಂತ ಸುಲಭವಾಗಿ ಹೇಳಿದ್ರು. ಹಾಗೂ ನಮ್ಮ ಸಿಇಒ ಸಾಹೇಬ್ರಾದ ಭುವನೇಶ್ ಸರ್ ಅವರ ಪ್ರಕಾರ ಗೊಬ್ಬರ ಗುಂಪಿ ಗ್ರಾಮದಲ್ಲಿ ಕೆರೆಯನ್ನ ಹೊರತುಪಡಿಸಿ 4 ಬೋರ್ವೆಲ್ಗಳಿದ್ದಾವೆ. ಅವುಗಳು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾವೆ. ಅಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಅಂತ ಅತ್ಯಂತ ನಿಖರವಾಗಿ ಹೇಳ್ತಾರೆ. ಅವರ ಈ ಹೇಳಿಕೆಯಿಂದ ಜನರು ಬೇಸತ್ತು, ಅಲ್ರಿ ಸಾಹೇಬ್ರೆ, 4 ಗೋಡೆಗಳ ಮಧ್ಯೆ ಕೂತು ನೀವು ಹೀಗೆ ಹೇಳೋದಲ್ಲ, ಒಮ್ಮೆಯಾದ್ರೂ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಿದಾಗ ಅಲ್ವಾ ಗೊತ್ತಾಗೋದು. ನಿಮಗೆ ಹೆಂಗ್ ಗೊತ್ತಾಗಬೇಕು ಬಿಡ್ರಿ, ನಮ್ ತ್ರಾಸು ಅಂತ ಮಾತನಾಡ್ಕೊಳ್ತಿದ್ದಾರೆ. ಏನೇ ಆಗ್ಲಿ, ಕುಡಿಯುವ ನೀರು ಅನ್ನೋದು ಜೀವಜಲ. ಪ್ರತಿಯೊಂದು ಜೀವಿಯು ಸಮೃದ್ಧ ಜೀವನ ನಡೆಸಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಎನ್ನುವುದು ನ್ಯೂಸ್ 88 ಕರ್ನಾಟಕ ವಾಹಿನಿಯ ಆಶಯವಾಗಿದೆ.
ನೀವು ನೋಡ್ತಿದ್ದೀರಾ. ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.